ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ಈ ಚಾಮುಂಡಿ ಬೆಟ್ಟಕ್ಕೆ ಹೋಗೋರಿಗೆ 2,000 ರೂಪಾಯಿ ಮಾಡಿದಾರಲ್ಲ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ತಂದು ಅದನ್ನು ರದ್ದು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲನೇದಾಗಿ ಯಾಕೆಂದರೆ ಇದು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಳಂಕ ತರತಕ್ಕಂಥ ವಿಚಾರ ಇದೆ, ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ಒಂದು ಸಂದೇಶ ಇದೆ. ಅದರಿಂದಾಗಿ ಈ 2,000 ರೂಪಾಯಿ ದೇವ್ರ ದರ್ಶನಕ್ಕೆ ಅಂತ ಮಾಡಿದ್ದಾರೆ. ಇದನ್ನು ಕೈ ಬಿಡೋದು ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಅದನ್ನು ರದ್ದು ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಸರಾಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ದಸರಾಗೆ ಪ್ರತಿ ಮೀಟಿಂಗಿಗೆ ಇವ್ರು ಏನು ಮಾಡ್ತಾರೆ ಅಂದರೆ, ಸಭೆ ಕರೀತಕ್ಕಂಥ ಸಂದರ್ಭದಲ್ಲಿ ಯಾವ ಸಭೆನ ಹೈ ಪವರ್ ಕಮಿಟಿ ಸಭೆ ಕರೆಯುವಾಗ ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ಸರ್ವಪಕ್ಷದವ್ರನ್ನ ಕೂಡ ಕರೀತಾರೆ. ಅದೇ ದಸರಾ ಆಚರಣೆ ಮಾಡ್ತಕ್ಕ ಸಂದರ್ಭದಲ್ಲಿ ಮತ್ತು ಯುವ ದಸರಾ ಮಾಡ್ತಕ್ಕ ಸಂದರ್ಭದಲ್ಲಿ ಮತ್ತು ನಮ್ಮ ಜಂಬೂ ಸವಾರಿ ಒಂದು ಏನು ಸಮಿತಿ ಇದೆ, ಆ ಸಮಿತಿಗಳಲ್ಲಿ ಸಾರ್ವಜನಿಕರ ಮತ್ತು ಎಲ್ಲ ಪಕ್ಷದವರ ಎಲ್ಲ ಕಾರ್ಯಕರ್ತರು ಒಳಗೊಂಡಂತೆ ಇನ್ವಾಲ್ವ್ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದರೆ ಭಾಳ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ದುಡ್ಡು ವೆಚ್ಚದ ಬಗ್ಗೆ ಏನಾಗುತ್ತೆ ಅಂದರೆ, ಲೆಕ್ಕ ಕೇಳೋದವ್ರು ಹಂಗೆ ಆಗೋದು. ಅಲ್ಲಿ ನೀವು ಕಮಿಟಿಗಳಿಗೆ ಸರ್ವಪಕ್ಷದವ್ರನ್ನ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ, ಅದರ ಅಧಿಕಾರಿಗಳನ್ನ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡಿದರೆ ಲೆಕ್ಕನ ಯಾರು ಬೇಕಾದ್ರೂ ಕೇಳಿ ಯಾರು ಬೇಕಾದ್ರೂ ಕೂಡ ಅದನ್ನು ಪರಿಶೀಲನೆ ಮಾಡ್ಕೋಬೋದು. ಇಲ್ಲೇನಾಗುತ್ತೆ, ಒನ್ ಮ್ಯಾನ್ ಶೋ ಆಗ್ಬಿಡುತ್ತೆ. ಅದರಿಂದಾಗಿ ಇದು ಈ ಥರ ಆಗುತ್ತೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಎಲ್ಲ ಪಕ್ಷದ ನೀವು ಸೇರಿಸ್ಕೊತೀರಿ, ಅವ್ರಿಗೆ ಸಂಬಳ ಕೊಡ್ತೀರಾ, ಅವ್ರಿಗೆ ಕಾರ್ ಕೊಡ್ತೀರಾ, ಮತ್ತು ಸೇರಿಸ್ಕೊಳ್ಳೋಕ್ಕೇನು, ಸಲಹೆಗಳನ್ನ ತಗೊಳ್ಳೋಕ್ಕೇನು? ಇದು ಸಾರ್ವಜನಿಕರ ತೆರಿಗೆ ದುಡ್ಡು ತಾನೇ ಇಲ್ಲ. ಮತ್ತು ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಸಾರ್ವಜನಿಕರನ್ನ ಸೇರಿಸ್ಕೊಂಡು ಅಧಿಕಾರಿಗಳನ್ನೂ ಕೂಡ ಸೇರಿಸ್ಕೊಂಡು ಕೆಲಸ ಮಾಡಿದ್ರೆ ಏನಾಯ್ತದೆ? ನೀವು ಜನಪ್ರತಿನಿಧಿಗಳನ್ನ ದೂರ ಇಡ್ತೀರಿ, ಆಮೇಲೆ ಕಾರ್ಯಕರ್ತಗಳನ್ನ ದೂರ ಇಡ್ತೀರಿ. ಯಾರು ಅಧಿಕಾರಿಗಳಿಗೆ ಅಧಿಕಾರ ಕೊಡ್ತೀರಿ, ಕೆಲವು ಅಧಿಕಾರಿಗಳಿಗೆ ಅಧಿಕಾರ ಕೊಡ್ತೀರಿ, ಅದು ಹೋಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಅದೆಲ್ಲ ಆಗಬಾರ್ದು.